ಶಿಷ್ಯನ ಪ್ರಶ್ನೆ ಇರ್ತದೆ. ಸಾಧನೆಯ ಪಥದಲ್ಲಿ ಸರ್ವಪ್ರಥಮ ಗುರುಮಂತ್ರದ ಮಹತ್ವವೇನು? ಗುರುಮಂತ್ರನ ಯಾಕೆ ಮಾಡಬೇಕು? ಸಿದ್ಧಿಯ ಮೂಲ ಸ್ತೋತ್ರ ಗುರು, ಶಕ್ತಿಯ ಮೂಲ ಸ್ತೋತ್ರ ಗುರು. ಗುರು ಆ ಮಂತ್ರದ ಊರ್ಜೆಯ ಆಂದೋಲನದಲ್ಲಿ ಗುರು ಆಲ್ರೆಡಿ ಇದ್ದಾರೆ. ಅವರು ಅದನ್ನ ಸಿದ್ಧ ಮಾಡಿರ್ತಾರೆ. ನಾವು ಗುರುವಿನಿಂದ ಗುರುಮಂತ್ರ ಪಡೆದಾಗ ಆ ಮಂತ್ರನ ಹೇಗೆ ಜಪಿಸಬೇಕು ಅದರಲ್ಲೂ ವಿಧಾನ ಇದೆ. ಸಹಸ್ರಾರು ಚಕ್ರ ಏನಿದೆ ಅದರಲ್ಲಿ ಗುರುಪಾದುಕದ ವಾಸ ಇದೆ. ಅಲ್ಲಿ ಭಾವನಾತ್ಮಕ ಕ್ರಿಯೆ ಇರ್ತದೆ. ನಾವು ಮಂತ್ರನ ಬೇಗ ಸಿದ್ಧ ಮಾಡಬೇಕು ಅಂದರೆ ಮಂತ್ರದೊಳಗೆ ತುಂಬ ಎನರ್ಜಿ ಬೇಕಾಗ್ತದೆ. ಹಾಗಾಗಿ ನಾವು ಗುರುವಿನ ಕಾಯದೊಳಗೆ ಪ್ರವೇಶ ಮಾಡಬೇಕಾಗ್ತದೆ. ಇದರ ತಾತ್ಪರ್ಯ ಏನಂದರೆ, ಗುರುವಿನ ವಲಯ ಏನಿರ್ತದೆ, ನಮ್ಮ ಸಾಕಾರ ಗುರು, ನಮ್ಮ ಸಗುಣ ಗುರು, ನಮ್ಮ ದೇಹ ಗುರು, ಅವರ ಊರ್ಜಾ ಮಂಡಲದಲ್ಲಿ ನಾವು ಪ್ರವೇಶ ಪಡೆಯಬೇಕಾಗ್ತದೆ. ಅವರ ಊರ್ಜಾ ಮಂಡಲದಲ್ಲಿ ನಾವು ಪ್ರವೇಶ ಮಾಡಿದಾಗ ಅಲ್ಲಿ ಮಂತ್ರ ಮಾಡುವವರು ನಾವಾಗಿರಲ್ಲ, ಗುರು ಆಗಿರ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಷಟ್ ಚಕ್ರ ಭೇದನ ಮತ್ತು ಆ ಮಂತ್ರದ ಆಂದೋಲನ ಸಿದ್ಧೀಕರಣ ತಕ್ಷಣ ಸಿದ್ಧ ಆಗ್ತದೆ. ಇದು ರಹಸ್ಯ. ಯಾವಾಗಲೇ ನಾವು ಸಾಧನೆಗೆ ಕುಳಿತಾಗ, ಯಾವಾಗಲಾದರೂ ನಾವು ಧ್ಯಾನಕ್ಕೆ ಕುಳಿತಾಗ, ಸಾಧನೆಗೆ ಕುಳಿತಾಗ ಅಥವಾ ಊರ್ಜೆ ಜೊತೆ ಚೇತನಕ್ಕೆ ಕುಳಿತಾಗ, ಮಂತ್ರಕ್ಕೆ ಕುಳಿತಾಗ ನಾನು ಎನ್ನುವ ಭಾವನೆನ ಬಿಡಬೇಕಾಗ್ತದೆ. ಒಂದೊಂದ್ಸಲ ಮಂತ್ರದಲ್ಲಿ ನಮಗೆ ಧ್ಯಾನನೇ ಇರಲ್ಲ. ಜಪ ಮಾಡಲಿಕ್ಕೆ ಕೂತ್ಕೊಂಡ್ರೆ ಧ್ಯಾನ ಸಿದ್ಧಿಸಲ್ಲ, ಆ ಊರ್ಜೆ ಬರ್ತಾ ಇರಲ್ಲ. ಒಂದೊಂದು ಸಲ ಏನಾಗ್ತದೆ ಅಂದರೆ ನಮ್ಮ ಸಂಚಿತ ಕರ್ಮ ಎಷ್ಟು ಇರ್ತದೆ ಅಂದರೆ ನಮಗೆ ಗುರುಮಂತ್ರ ಮಾಡಲಿಕ್ಕೆ ಆಗಲ್ಲ, ಅದರ ಮೇಲೆ ಗಮನ ಬರಲ್ಲ, ಧ್ಯಾನ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಆವಾಗ ನಾವು ಏನು ಮಾಡಬೇಕು ಅಂದರೆ, ಗುರು ನಮಗೆ ಏನು ದೀಕ್ಷೆ ಕೊಟ್ಟಿದ್ದಾರೆ, ಮಂತ್ರ ಕೊಟ್ಟಿದ್ದಾರೆ, ಆ ಮಂತ್ರದ ಭಾವನೆ ಯಾವ ರೀತಿ ಇರಬೇಕು ಅಂದರೆ ನಮ್ಮೊಳಗೆ ನಮ್ಮ ಮೂಲಾಧಾರದಿಂದ ಸಹಸ್ರಾರು ತನಕ ಸಹಸ್ರಾರು ಚಕ್ರದ ಮೇಲೆ ಗುರು ಪಾದುಕೆನ ಇಡಬೇಕು ಮತ್ತು ಗುರುವನ್ನು ಆಹ್ವಾನ ಮಾಡಬೇಕು. ಅಂದರೆ ಗುರುವಿನ ಶ್ರೀ ಚರಣ ಏನಿದೆ ಅದು ನಮ್ಮ ಸಹಸ್ರಾರ ಮೂಲಕ ಪ್ರವೇಶ ಮಾಡ್ತಾ ಇದೆ. ಪ್ರವೇಶ ಮಾಡಿದಾಗ ಅವರ ಪೂರ್ತಿ ಸ್ವಶರೀರ ಏನಿದೆ ನಮ್ಮ ಜೊತೆ ಕುಳಿತಿದ್ದಾರೆ, ಅವರು ಸಾಧನೆ ಮಾಡ್ತಾ ಇದ್ದಾರೆ, ಆ ರೀತಿ ಭಾವ ಇರಬೇಕು. ಆವಾಗ ನಮ್ಮ ಚಕ್ರದ ಎನರ್ಜಿ ಜಾಸ್ತಿ ಆಗ್ತದೆ. ಯಾಕೆಂದರೆ ಗುರು ಬೇರೆ ಡೈಮೆನ್ಷನ್ನಲ್ಲಿ ಇರ್ತಾರೆ. ಆ ಡೈಮೆನ್ಷನ್ ಒಳಗೆ ಎಷ್ಟು ಎನರ್ಜಿ ಇರ್ತದೋ ಅಷ್ಟು ಎನರ್ಜಿ ನಮ್ಮೊಳಗೆ ಪ್ರವಾಹ ಆಗಲಿಕ್ಕೆ ಶುರು ಆಗ್ತದೆ. ಆವಾಗ ಮಾಡಿದಂತಹ ಮಂತ್ರ ತಕ್ಷಣ ಸಿದ್ಧ ಆಗಲಿಕ್ಕೆ ಶುರು ಆಗ್ತದೆ. ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದರೆ, ಮೊದಲನೇದಾಗಿ ನಾವು ಗುರುವಿನಲ್ಲಿ ಧ್ಯಾನ ಇಡಬೇಕಾಗ್ತದೆ. ಗುರು ಮಂತ್ರದ ಮೇಲೆ ಧ್ಯಾನ ಇಡಬೇಕಾಗ್ತದೆ. ನಿಮ್ಮ ಶರೀರಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಬುದ್ಧಿಗೆ, ನಿಮ್ಮ ಚಿತ್ತದ ಪ್ರವಾಹಕ್ಕೆ ಹೇಳಬೇಕು ಈಗೇನು ಬೇಕು ಅನ್ನೋ ಭಾವನ ಬಿಡಬೇಕಾಗ್ತದೆ. ಕೇವಲ ಗುರುವನ್ನು ಧಾರಣೆ ಮಾಡಿ ಕುಳಿತುಕೊಳ್ಬೇಕಾಗ್ತದೆ. ಜೊತೆಗೆ ನಿಮ್ಮ ಗುರುವನ್ನು ಎಷ್ಟು ಫೀಲ್ ಮಾಡಲಿಕ್ಕಾಗ್ತದೋ ಅಷ್ಟು ಫೀಲ್ ಮಾಡಬೇಕು. ನೀವೇ ಗುರು, ನಿಮ್ಮ ಪೂರ್ತಿ ಶರೀರ ಗುರುಮಯ ಆಗಿದೆ, ನಿಮ್ಮ ಪೂರ್ತಿ ಮನಸ್ಸು ಗುರುಮಯ ಆಗಿರಬೇಕು, ನಿಮ್ಮ ಪೂರ್ಣ ಬುದ್ಧಿ ಗುರುಮಯ ಆಗಿರಬೇಕು. ಆ ಮಟ್ಟಕ್ಕೆ ನಿಮ್ಮಲ್ಲಿ ಗುರುವನ್ನು ಆಹ್ವಾನ ಮಾಡಬೇಕು. ಆ ರೀತಿ ನೀವು ಗುರುವನ್ನು ನಿಮ್ಮೊಳಗೆ ಆಹ್ವಾನ ಮಾಡಬೇಕು. ಭಗವತಿಯ ಚೇತನ ಏನಿದೆ ಅದು ಗುರುಮಂಡಲದಿಂದ ಬರ್ತದೆ. ಗುರುಮಂಡಲದಿಂದ ಗುರುಮಂಡಲದ ಊರ್ಜೆ, ದೇವಿ ಮಂಡಲದಿಂದ ದೇವಿ ಮಂಡಲದ ಊರ್ಜೆ. ಭಗವತಿಯನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ನಾವು ಮೊದಲು ಗುರುವನ್ನು ಗುರುವಿಗೆ ಪೂರ್ತಿ ಸಮರ್ಪಣೆ ಮಾಡ್ಕೊಂಡಿರಬೇಕು. ಗುರುವನ್ನು ತನು ಮನದಿಂದ ನಾವು ಭಾವನಾತ್ಮಕವಾಗಿ ಆವಾಹನೆ ಮಾಡ್ಕೊಂಡಿರಬೇಕು. ಗುರುನ ಪೂರ್ತಿ ಧಾರಣೆ ಮಾಡಬೇಕು. ಪೂರ್ಣ ಪ್ರೇಮ, ಪೂರ್ಣ ಸಮರ್ಪಣೆ ಧಾರಣೆ ಮಾಡಿದಾಗ, ನಾವು ಮಂತ್ರ ಜಪ ಮಾಡಿದಾಗ, ಆವಾಗ ನಮ್ಮ ಮಂತ್ರ ಮಾಡುವವರು ನಾವಾಗಿರಲ್ಲ, ಗುರು ಆಗಿರ್ತಾರೆ. ಯಾಕಂದರೆ ನಮ್ಮ ಕೈಲಿ ಯಾವುದೇ ಮಂತ್ರ ಸಿದ್ಧಿ ಆಗಲ್ಲ, ಗುರುವಿನಿಂದ ಸಿದ್ಧ ಆಗ್ತದೆ. ಇದೊಂದು ತಂತ್ರ, ಟೆಕ್ನಿಕಲ್ ಭಾವ. ಆ ಭಾವನ ಸಿದ್ಧಿಸ್ಕೊಂಡಾಗ ಗುರುಮಂಡಲದಲ್ಲಿ ಎಷ್ಟು ಊರ್ಜೆ ಇರ್ತದೋ, ಗುರುವಿನಲ್ಲಿ ಎಷ್ಟು ಸಿದ್ಧಿ ಇರ್ತದೋ, ಗುರುವಿನಲ್ಲಿ ಎಷ್ಟು ಜ್ಞಾನ ಇರ್ತದೋ ಅವೆಲ್ಲ ನಮ್ಮೊಳಗೆ ರಿಫ್ಲೆಕ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಗುರು ನಮಗೆ ಕಲಿಸುವ ಅವಶ್ಯಕತೆ ಬರಲ್ಲ. ಯಾಕಂದರೆ ಗುರು ನಮ್ಮೊಳಗೇ ಇರ್ತಾರೆ. ನಾನು ಬೇರೆ, ಗುರು ಬೇರೆ ಅಲ್ಲ, ಒಂದೇ ಅನ್ನೋ ಭಾವ ಇಡಬೇಕಾಗ್ತದೆ. ಪೂರ್ಣ ಭಾವ ಇಟ್ಟಾಗ ಪೂರ್ತಿ ಊರ್ಜೆ ನಮ್ಗೆ ಸಿಗ್ತದೆ. ಪ್ಲಸ್ ಮೈನಸ್ ಇಟ್ಕೊಂಡ್ರೆ ಆಗಲ್ಲ. ನಾವು ಮನುಷ್ಯ ಭಾವದಲ್ಲಿ ಸಂಶಯ ತಗೊಂಡು ದ್ವೇಷ ಇಟ್ಕೊಂಡು ಹೋದರೆ ಆಗಲ್ಲ. ಪೂರ್ತಿ ಸಮರ್ಪಣಾ ಭಾವದಿಂದ ಪೂರ್ಣ ರೂಪದಲ್ಲಿ ಗುರುವನ್ನು ಧಾರಣೆ ಮಾಡಬೇಕು.
ನಮ್ಮ ಗುರುನೇ ಈ ಶರೀರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಕೂತಿದ್ದಾರೆ, ಮಂತ್ರ ಮಾಡ್ಲಿಕ್ಕೆ ಕೂತಿದ್ದಾರೆ, ಧ್ಯಾನ ಮಾಡ್ಲಿಕ್ಕೆ ಕೂತಿದ್ದಾರೆ ಅಂತ ಆ ಭಾವದಲ್ಲಿ ನೀವು ಇರಬೇಕಾಗ್ತದೆ. ಆವಾಗ ಏನಾಗ್ತಾ ಇದೆಯೋ ಅದನ್ನು ಗಮನಿಸ್ತಾ ಇರಿ. ಇದಕ್ಕಿಂತ ಮುಂಚೆ ನಿಮಗೆ ಏನು ಸೂಕ್ಷ್ಮ ಅನುಭವಗಳು ಆಗಿತ್ತೋ ಅದರ 4 ಪಟ್ಟು ಅನುಭವ ಈಗ ಆಗ್ತದೆ. ನಿಮಗೆ ಬೇರೆ ರೀತಿಯ ಊರ್ಜೆಯ ಅನುಭವ ಆಗಲಿಕ್ಕೆ ಶುರು ಆಗ್ತದೆ. ಇದೇನಾಗ್ತಾ ಇದೆ ಅಂತ ನಿಮಗೆ ಅನಿಸ್ಲೂಬಹುದು. ಯಾಕೆಂದರೆ ಗುರು ಊರ್ಜೆಯನ್ನು ಆವಾಹನೆ ಮಾಡ್ಕೊಳ್ಳೋದೆ ಅತಿ ದೊಡ್ಡ ವಿಷಯ. ನಾವೇನು ಮಾಡ್ತೀವಿ ಅಂದರೆ ಒಂದು ಸಲ ಗುರು ಮಂತ್ರ ಹೇಳ್ತೀವಿ ಅಥವಾ ಒಂದು ಸಲ ಗುರುವನ್ನು ನೆನಪಿಸಿಕೊಳ್ತೀವಿ, ಸಾಧನೆಗೆ ಇಳಿತೀವಿ. ಆದರೆ ಒಂದು ಸಲ ಅಲ್ಲ, ಸಾಧನೆ ಮಾಡ್ತಾ ಇರೋದೇ ಗುರು ಅನ್ನೋ ಒಂದು ಭಾವ ನಮ್ಮಲ್ಲಿ ಯಾವತ್ತೂ ನಾವು ಇಟ್ಕೋಬೇಕು. ಈ ವಿಷಯನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇದರಿಂದ ನಮ್ಮ ಆಧ್ಯಾತ್ಮಿಕ ಸ್ತರ, ಆಧ್ಯಾತ್ಮಿಕ ಸ್ಕಿಲ್ ಪ್ರಕಟ ಆಗಲಿಕ್ಕೆ ಶುರು ಆಗ್ತದೆ, ಶಿಕ್ಷಣ ಸಿಗಲಿಕ್ಕೆ ಶುರು ಆಗ್ತದೆ. ಗುರುಮಂಡಲದಿಂದ ಬರುವಂತಹ ಜ್ಞಾನ ನಮಗೆ ಸಿಗ್ತದೆ. ನಮ್ಮ ಹೃದಯದಲ್ಲಿ ಗುರು ಕುಳಿತು ತಮ್ಮ ವಾಣಿಯನ್ನು ಉದ್ಗಾರ ಮಾಡ್ತಾರೆ. ನಮ್ಮ ಜೊತೆ ಇರುವಂಥವರು ಸಾಕ್ಷಾತ್ ಪರಬ್ರಹ್ಮ ಗುರು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಮ್ಮೊಳಗೆ ಕುಳಿತಿರುವಂತಹ ಆತ್ಮ ಏನಿದೆ ಅದು ಬ್ರಹ್ಮ. ಎರಡನ್ನೂ ಕನೆಕ್ಟ್ ಮಾಡಬೇಕು. ಎರಡಕ್ಕೂ ಒಂದೇ ಪಾಸ್ವರ್ಡ್ ಇಡಬೇಕು, ಪ್ರೇಮ. ಒಂದೇ ಪಾಸ್ವರ್ಡ್ ಇಡಬೇಕು, ಪ್ರೇಮ. ಒಂದೇ ಪಾಸ್ವರ್ಡ್ ಇಡಬೇಕು, ತ್ಯಾಗ. ಒಂದೇ ಪಾಸ್ವರ್ಡ್ ಇಡಬೇಕು, ಕರುಣೆ. ಒಂದೇ ಪಾಸ್ವರ್ಡ್ ಇಡಬೇಕು, ಮಮತೆ. ಒಂದೇ ಪಾಸ್ವರ್ಡ್ ಇಡಬೇಕು, ಸಮರ್ಪಣೆ. ಒಂದೇ ಪಾಸ್ವರ್ಡ್ ಇಡಬೇಕು, ಭಕ್ತಿ. ನಮ್ಮೊಳಗೆ ಆ ಭಾವ ಪ್ರಕಟ ಆಗಬೇಕು, ಗುರು ಪ್ರಕಟ ಆಗಬೇಕು. ಎಲ್ಲಿಯವರೆಗೆ ಗುರು ನಮ್ಮಲ್ಲಿ ಪ್ರಕಟ ಆಗಲ್ವೋ ಅಲ್ಲಿ ತನಕ ನಮಗೆ ಸಿದ್ಧಿ ನಮ್ಮಿಂದ ದೂರ. ಇಲ್ಲಾಂದರೆ ನಾವೆಷ್ಟೇ ಪುರುಷಾರ್ಥ ಮಾಡಿದರೂ ಅದು ವ್ಯರ್ಥ ಆಗ್ತದೆ. ಮನಸ್ಸು ಕರ್ಮ ವಚನ ಒಂದಾದಾಗ, ಮನಕ್ರಮ ವಚನ ಧ್ಯಾನ ಜೋಲಾವೆ, ಆವಾಗ ನಮ್ಮೊಳಗೆ ತಪಸ್ವಿ ರಾಮ ಪ್ರಕಟ ಆಗ್ತಾನೆ. ನಾವು ಭಗವಂತನ ಹುಡುಕುವ ಅವಶ್ಯಕತೆ ಇಲ್ಲ, ಭಗವಂತ ನಮ್ಮೊಳಗೆ ಆಕಾರ ಪಡಿತಾನೆ. ಇಲ್ಲಿ ಹೇಳಿರುವಂತಹ ವಿಚಾರ ಕ್ರಿಯಾತ್ಮಕ ಅಲ್ಲ, ಭಾವನಾತ್ಮಕ ಆಗಿದೆ. ನಾವು ಪೂರ್ಣ ಭಾವ ಇಡಬೇಕಾಗ್ತದೆ. ಯಾವಾಗಲೇ ನೀವು ಸಾಧನೆಗೆ ಕೂತ್ಕೊಂಡಾಗ ಒಂದನ್ನು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ, ಸಾಧನೆ ಮಾಡ್ತಾ ಇರೋದು ನೀವಲ್ಲ, ಗುರು. ನಿಮ್ಮೊಳಗೆ ಗುರು ಸಾಧನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಒಳಗಡೆ ಯಾವ ರೀತಿ ಭೇದನ ಮಾಡಬೇಕು ಅನ್ನೋದು ಗುರುವಿಗೆ ಗೊತ್ತಿದೆ. ಅವರು ಶರೀರದ ಜೊತೆ ನಮ್ಮೊಳಗೆ ಕುಳಿತಿದ್ದಾರೆ. ಗುರುವಿನ ಪ್ರೇರಣೆ ಬಂದಾಗಲೇ ನಾವು ಗುರು ತತ್ವನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗುರುವಿನ ಪ್ರೇರಣೆಯಿಂದನೇ ಅನಂತ ಊರ್ಜೆ ನಮ್ಮಲ್ಲಿ ಪ್ರಕಟ ಆಗ್ತದೆ. ಯಾವ ರೀತಿ ನಾವು ನಮ್ಮ ಗುರುವಿನ ಆಕಾರ ಹೆಚ್ಚಿಸಬೇಕು, ಅನಂತ ಊರ್ಜೆಗೆ ಕನೆಕ್ಟ್ ಆಗಬೇಕು ಅನ್ನೋದು ನಮ್ಮ ಮೇಲೆ ನಿರ್ಧಾರ ಆಗಿರ್ತದೆ. ಯಾಕಂದರೆ ನಾವು ಸಾಧನೆ ಕೂತಾಗ ನಮ್ಮ ಮನಸ್ಸು ಸಹ ಜಾಗೃತನೇ ಆಗಿರ್ತದೆ, ಅದಕ್ಕೆ ತರ್ಕ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಈ ತತ್ವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾಗ್ತದೆ. ಮನಸ್ಸು ಎಷ್ಟೇ ತರ್ಕ ಮಾಡಿದ್ರೂ ಅದನ್ನು ಸ್ಕಿಪ್ ಮಾಡಿ ನಾವು ಆತ್ಮದಿಂದ ಗುರುವಿನ ಧಾರಣೆ ಮಾಡಿ ಗುರುವಿನ ವಿರಾಟ್ ಸ್ವರೂಪನ ಧ್ಯಾನಕ್ಕೆ ತಂದುಕೊಳ್ಬೇಕಾಗ್ತದೆ.